ಹಾಯ್, ನಮಸ್ತೆ ಎಲ್ಲರಿಗೂ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಗುರುವಾರದಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಎಲ್ಲ ಕೆಲಸ ಮುಗಿಸಿ ಸ್ನಾನನೂ ಮಾಡಿ ಪೂಜೆನೂ ಮಾಡಿ ಕುತ್ಕೊಂಡಿದ್ದೀನಿ. ಇವಾಗ ಟೈಮು ನೋಡ್ತಾ ಇರ್ಬೋದು, ನೀವು ಕಾಣಿಸ್ಬೋದು ಅಂತ ಅನ್ಕೋತೀನಿ. 4:45 ಟೈಮು. ನಮ್ಮ ಗಡಿಯಾರದಲ್ಲಿ 5 ಗಂಟೆ ಕಾಣಿಸ್ತಾ ಇದೆ. ಯಾಕಂತಂದ್ರೆ 1/4 ಗಂಟೆ ಫಾಸ್ಟ್ ಇಟ್ಟಿದ್ದೀವಿ ಅನ್ಕೋತೀನಿ. ಕರೆಕ್ಟ್ ಟೈಮ್ ನಿಲ್ಸ್ಬೇಕು ಅಂತ ಹೇಳ್ಬಿಟ್ಟು ನಿಲ್ಸೋದಿಕ್ಕೆ ಆಗಿಲ್ಲ. ನೋಡ್ಬೇಕು, ನಿಲ್ಸ್ಬೇಕು ಕರೆಕ್ಟ್ ಟೈಮಿಂಗ್ಸ್ಗೆ. ಈ ರೀತಿ ಫಾಸ್ಟು ನಿಲ್ಸ್ಬಾರ್ದಂತೆ ಮತ್ತೆ ಕಮ್ಮಿನೂ ನಿಲ್ಸ್ಬಾರ್ದಂತೆ. ಟೈಮಿಂಗ್ಸು ಕರೆಕ್ಟ್ ಟೈಮಿಂಗ್ಸ್ ನಿಲ್ಸ್ಬೇಕಂತ. ನೋಡೋಣ, ಇವತ್ತಾದ್ರೆ ನಮ್ಮ ಮನೆಯವ್ರ ಕೈಲಿ ಕರೆಕ್ಟ್ ಟೈಮಿಗೆ ನಿಲ್ಲಿಸ್ತೀನಿ. ಈಗ ಪೂಜೆ ಎಲ್ಲ ಆಯ್ತು, ಎಲ್ಲ ಕೆಲಸ ಎಲ್ಲ ಬೇಗ ಬೇಗ ಮುಗಿಸಿದ್ದೀನಿ. ಇವತ್ತು ಬೇಗನೆ ಪೂಜೆ ಮಾಡ್ಬಿಟ್ಟಿದ್ದೀನಿ ನನ್ನ ಮಗ ಬರೋಷ್ಟೊತ್ತಿಗೆ. ಯಾಕಂತ ಹೇಳಿದ್ರೆ ಇವಾಗೊಂದು ನಾನು ಬೆಂಡೆಕಾಯಿ ಸ್ನ್ಯಾಕ್ಸ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬೆಂಡೆಕಾಯಿ ಮಿಕ್ಸರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಹಾಗಾಗಿ ಈಗ ನನ್ನ ಮಗ ಬರೋಷ್ಟೊತ್ತಿಗೆ ಸ್ನ್ಯಾಕ್ಸ್ ಮಾಡ್ತೀನಿ. ಬನ್ನಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ನಿಮ್ಗೂ ತೋರಿಸ್ತೀನಿ. ನೋಡಿ, ನನ್ನ ಮಗಳು ನನ್ನ ತಲೆಯಲ್ಲಿ ಮುಡ್ಕೊಂಡಿರೋ ಹೂವನ ಎಲ್ಲ ಹೆಂಗೆ ಕೀಳ್ತಾ ಇದ್ದಾಳೆ. ಬೇಕಾ ಕೊಡು. ಮಾಮಿ ಮಗಳು ಇದು, ಮಾಮಿ. ಬನ್ನಿ ಇವಾಗ ಬೆಂಡೆಕಾಯಿ ಮಿಕ್ಸರ್ಗೆ ಏನೇನು ಬೇಕು ಅನ್ನೋದನ್ನ ನಾನು ಇವಾಗ ನಿಮಗೆ ತೋರಿಸ್ತೀನಿ. ಇಲ್ಲಿ ನಾನು ಅರ್ಧ ಕೆಜಿಯಷ್ಟು ಬೆಂಡೆಕಾಯಿ, ಎಳೆ ಬೆಂಡೆಕಾಯಿ ತೊಗೊಂಡಿದ್ದೀನಿ. ಚೆನ್ನಾಗಿ ತೊಳ್ಕೊಂಡು ಒರೆಸಿ ನಾನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ಒಂದು ಬೌಲ್ಗೆ 1 ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಸ್ಪೂನಷ್ಟು ಕಾರ್ನ್ಫ್ಲೋರು, ಹಾಗೆ 1.5 ಸ್ಪೂನಷ್ಟು ಕಡಲೆ ಹಿಟ್ಟು, ಹಾಗೆ 1 ಸ್ಪೂನಷ್ಟು ಚಿಲ್ಲಿ ಪೌಡ್ರು, 1 ಸ್ಪೂನಷ್ಟು ಧನ್ಯ, ಅರ್ಧ ಸ್ಪೂನಷ್ಟು ಅರಿಶಿಣ, ಅರ್ಧ ಸ್ಪೂನಷ್ಟು ಗರಂ ಮಸಾಲ, 1/4 ಸ್ಪೂನಷ್ಟು ಚಾಟ್ ಮಸಾಲ, ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಅರ್ಧ ಸ್ಪೂನಷ್ಟು ಕಲರಿಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿ ಪೌಡ್ರ್ ಹಾಕ್ಕೊತಾ ಇದ್ದೀನಿ. ಹಾಗೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು, ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪೌಡ್ರು, ಇದಿಷ್ಟನ್ನು ಹಾಕ್ಕೊಂಡು ನೀರು ಹಾಕ್ಕೊಳ್ದೇನೆ ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೆಂಡೆಕಾಯಿನೂ ಹಾಕ್ಕೊಂಡು ಒಣ ಹಿಟ್ಟಿಗೆ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಣ ಹಿಟ್ಟು ಹಾಗೆ ಬೆಂಡೆಕಾಯಿ ಎರಡೂ ಒಂದಕ್ಕೊಂದು ಅಂಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನೀವು ಬಜ್ಜಿ ರೀತಿ ಕಲಿಸ್ಕೊಳ್ಳೋದಕ್ಕೆ ಹೋಗಬಾರ್ದು, ನಮಗೆ ಕ್ರಿಸ್ಪಿ ಬೇಕು ಅಲ್ವಾ. ಹಾಗಾಗಿ ಸ್ವಲ್ಪನೇ ನಾವು ನೀರು ಹಾಕ್ಕೊಂಡು ಹಾಗೆ ಡ್ರೈ ರೀತಿ ಸ್ವಲ್ಪ ಅಂಟಬೇಕು ಆ ರೀತಿ ಕಲಿಸ್ಕೋಬೇಕಾಗುತ್ತೆ ಅಷ್ಟೇ. ನೋಡ್ತಾ ಇರ್ಬೋದು, ಇಷ್ಟು ಕಲಿಸ್ಕೊಂಡ್ರೆ ಸಾಕಾಗುತ್ತೆ. ಇವಾಗ ನಾನಿಲ್ಲಿ ಒಗ್ಗರಣೆಗೆ ಅಂತ ಹೇಳ್ಬಿಟ್ಟು 1 ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಜಜ್ಕೊಂಡು, ಹಾಗೆ ಕಡಲೆಕಾಯಿ ಬೀಜ, ಗೋಡಂಬಿ, ಹಸಿಮೆಣ್ಸಿನ್ಕಾಯಿ, ಹುರ್ಗಡ್ಲೆ, ಹಸಿ ಕರ್ಬೇವಿನ ಸೊಪ್ಪಿದ್ರೆ ಹಾಕ್ಕೊಳ್ಳಿ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಹಾಕ್ಕೊಳ್ಳಿಲ್ಲ ನಾನು. ಇವಾಗ ಅದನ್ನೆಲ್ಲ ಒಂದೊಂದೇ ಫ್ರೈ ಮಾಡಿಕೊಂಡು ಎತ್ತಿಟ್ಕೊತೀನಿ. ಈಗ ಕಡಲೆಕಾಯಿ ಬೀಜ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಫ್ರೈ ಆಗಿದೆ, ಇದನ್ನು ಎತ್ತಿಟ್ಕೊತೀನಿ. ಈಗ ಗೋಡಂಬಿನೂ ಕೂಡ ಹಾಕ್ಕೊಂಡು ಇದನ್ನು ಅಷ್ಟೇ ಸ್ವಲ್ಪ ಕ್ರಿಸ್ಪಿ ಬರೋವರೆಗೂ ಕೂಡ ಹಾಗೆ ಫ್ರೈ ಮಾಡ್ಕೊತೀನಿ. ಈಗ ಇದು ಕೂಡ ಕ್ರಿಸ್ಪಿ ಆಯಿತು, ಇದನ್ನು ಎತ್ತಿಟ್ಕೊತೀನಿ. ಈಗ ಹುರ್ಗಡ್ಲೆ, ಬೆಳ್ಳುಳ್ಳಿ ಎರಡೂ ಒಟ್ಟಿಗೆ ಹಾಕ್ಕೊಬಿಟ್ಟಿದ್ದೀನಿ. ಅದು ಕೂಡ ಫ್ರೈ ಆದಮೇಲೆ ಎತ್ತಿಟ್ಕೊಂಡೆ. ಈಗ ಹಸಿಮೆಣ್ಸಿನ್ಕಾಯಿ ಕೂಡ ಅದನ್ನು ಹಾಕ್ಕೊತಾ ಇದ್ದೀನಿ, ಅದನ್ನು ಇವಾಗ ಎತ್ತಿಟ್ಕೊಂಡೆ. ಇವಾಗ ಬೆಂಡೆಕಾಯಿ ಫ್ರೈ ಮಾಡ್ಕೊತಾ ಇದ್ದೀನಿ. ಬೆಂಡೆಕಾಯಿ ಲೋಳಿ ಇರೋದ್ರಿಂದ ಅಂಟ್ಕೊಳ್ಳುತ್ತೆ, ನೀವೇನು ಅಂದ್ಕೋಬೇಡಿ. ಅದು ನಾವು ಕ್ರಿಸ್ಪಿಯಾಗಿ ಬೇಯಿಸ್ತಾ ಇರ್ತೀವಿ ಅಲ್ವಾ, ಆವಾಗ ಬಿಟ್ಕೊಬಿಡುತ್ತೆ. ಏನು ಅಂದ್ಕೋಬೇಡಿ. ಎಣ್ಣೆಗೆ ಹಾಕಬೇಕಾದ್ರೆ ಹಾಗೆ ಬಿಡಿ, ಒಂದಕ್ಕೊಂದು ಅಂಟ್ಕೊಂಡ್ರೂ ಪರವಾಗಿಲ್ಲ, ಆಮೇಲಿಂದ ಬಿಡಿಸ್ಕೋಬೋದು ನೀಟಾಗಿ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂತ ಹೇಳ್ಬಿಟ್ಟು. ಇವಾಗ 2ನೇ ಒಬ್ಬೆ ಹಾಕ್ಕೊಂಡು ಇದನ್ನು ಕೂಡ ನಾನು ಬೇಯಿಸ್ಕೊತಾ ಇದ್ದೀನಿ. ನನ್ನ ಮಗಳು ನೋಡಿ ಇಂಟ್ರೆಸ್ಟಾಗಿ ಟಿ ವಿ ನೋಡ್ಕೊಂಡು ಹೆಂಗೆ ಕೂತಿದ್ದಾಳೆ ಅಂತ ಹೇಳ್ಬಿಟ್ಟು. ಇವಾಗ ಇನ್ನೊಂದು ಒಬ್ಬೆ ಇತ್ತು, ಅದನ್ನು ಕೂಡ ಬೇಯಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಬೇಯಿಸ್ಕೊತಾ ಇದ್ದೀನಿ. ನನ್ನ ಮಗ ಟಿ ವಿ ಸೌಂಡು ಜಾಸ್ತಿ ಕೊಟ್ಬಿಟ್ಟಿದ್ದ, ಹಾಗಾಗಿ ವಾಯ್ಸ್ ಓವರೇ ಕೊಡ್ತಾ ಇದ್ದೀನಿ ನಾನು. ತುಂಬಾ ಚೆನ್ನಾಗಿ ಬರ್ತಾ ಇದೆ ನೋಡಿ. ಇವಾಗ ಎಲ್ಲ ಒಂದು ಬೌಲ್ಗೆ ಹಾಕೊಂಡು ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಕ್ರಿಸ್ಪಿನೆಸ್ ನೋಡ್ತಾ ಇರ್ಬೋದು ನಾನು ಮಿಕ್ಸ್ ಮಾಡಬೇಕಾದ್ರೆ.
ನೋಡಿದ್ರಿ ಅಲ್ವಾ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಾವು ಜಾಸ್ತಿ ತೆಳು ಕಲಿಸ್ಕೊಬಿಟ್ರೆ ಅದು ಬಜ್ಜಿ ರೀತಿ ಆಗಿಬಿಡುತ್ತೆ. ಹಾಗಾಗಿ ಸ್ವಲ್ಪನೇ ನೀರು ಹಾಕ್ಕೊಂಡು ನಾವು ಕಲಿಸ್ಕೋಬೇಕಾಗುತ್ತೆ. ತುಂಬಾ ಚೆನ್ನಾಗಿ ಬಂದಿದೆ. ಇವಾಗ ಏನು ಕಾಳು ಬೆಳ್ಳುಳ್ಳಿ ಎಲ್ಲನೂ ನಾನು ಫ್ರೈ ಮಾಡಿದ್ದೆ, ಅದಕ್ಕೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿದೆ. ಈಗ ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ಅವ್ರಿಗೂ ಕೂಡ ತಿನ್ನೋದಕ್ಕೆ ಹಾಕ್ಕೊಟ್ಟೆ. ಅವ್ರು ಹೇಳ್ತಾಯಿದ್ರು, ಬಂದ ತಕ್ಷಣ ಏನು ತಿನ್ನೋದಕ್ಕೆ ಕೊಡ್ತಾ ಇದೆಯಾ, ಸ್ನ್ಯಾಕ್ಸು ತುಂಬ ಚೆನ್ನಾಗಿದೆ ಅಂತ ಹೇಳ್ತಾಯಿದ್ರು. ನನ್ನ ಮಗನೂ ಅಷ್ಟೇ, ಅಮ್ಮ ಚೆನ್ನಾಗೈತೆ ಅಮ್ಮ. ಅವನಿಗೆ ಬೆಂಡೆಕಾಯಿ ಅಂದರೆ ತುಂಬ ಇಷ್ಟ. ನಾನು ಹುಳಿ ಮತ್ತು ಸಾಂಬಾರು ಮಾಡಬೇಕಾದ್ರೆ ಫ್ರೈ ಮಾಡ್ತೀನಲ್ಲ, ಅದನ್ನೇ ಹಾಗೆ ಹಸಿದಿನೇ ಈಸ್ಕೊಂಡು ತಿಂತಾನೆ ಅವನು, ಫ್ರೈ ಮಾಡಿರೋದನ್ನು. ಅಷ್ಟಿಷ್ಟ ಬೆಂಡೆಕಾಯಿ. ಕೆಲವೊಂದೊಂದು ತರಕಾರಿ ತಿನ್ನಲ್ಲ ಅವನು, ಕೆಲವೊಂದೊಂದು ತಿಂತಾನೆ. ಹಾಗಾಗಿ ಈ ಥರನೂ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ಮಕ್ಳುಗಳು. ಎಸ್ಪೆಷಲಿ ಮಕ್ಳುಗಳಂತೂ ಈ ರೀತಿ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಾನು ಇನ್ನೂ ಟೇಸ್ಟ್ ಮಾಡಿಲ್ಲ, ಮಾಡಬೇಕು. ಫಸ್ಟ್ ಹಾಲು ಕುಡಿದ್ಬಿಟ್ಟು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸುಮ್ಮನೆ ಹಾಲು ಕುಡಿತಾ ಇದ್ದೀನಿ. ನಮ್ಮ ಮನೆಯವ್ರಿಗಂತೂ ಸಖತ್ತಾಗಿದೆ, ಖಾರವಾಗಿ ಅಂತ ಹೇಳ್ತಾ ಇದ್ದಾರೆ. ಯಾಕಂತಂದರೆ ಮೆಣಸಿನ್ಕಾಯಿನೂ ಹಾಕಿದ್ದೆ ಅಲ್ವಾ ಎಣ್ಣೆಲಿ ಫ್ರೈ ಮಾಡಿ, ಅದ್ರ ಜೊತೆ ತಿಂತಾ ಇದ್ರಲ್ಲ, ತುಂಬ ಚೆನ್ನಾಗೈತೆ ಅಂತ ಹೇಳ್ತಾಯಿದ್ರು. ಇವಾಗ ನಾನು ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟೇಸ್ಟ್ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಅಂತ ಹೇಳ್ಬೋದು. ಆ ಮೆಣಸಿನ್ಕಾಯಿ ಜೊತೆ ತಿಂತಾಯಿದ್ರೆ ಖಾರವಾಗಿ ತುಂಬಾ ಚೆನ್ನಾಗಿತ್ತು. ನಾವೊಂದು ಸ್ವಲ್ಪ ಖಾರದ ಐಟಮು ತಿನ್ನೋದು ಜಾಸ್ತಿ, ಸ್ವೀಟ್ ತಿನ್ನೋದು ಕಮ್ಮಿ. ಹಾಗಾಗಿ ನಮಗೆ ಸ್ವಲ್ಪ ಸ್ಪೈಸಿಯಾಗಿದ್ದರೆ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಏನೇ ಒಂದು ಸ್ನ್ಯಾಕ್ಸ್ ರೆಸಿಪಿ ಮಾಡಿದ್ರೂ ಕೂಡ ಸ್ವಲ್ಪ ಸ್ಪೈಸಿಯಾಗಿ ಮಾಡ್ತೀನಿ. ಹಾಗೆ ನನ್ನ ಮಗನೂ ಕೂಡ ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಇನ್ನೊಂದು ರೌಂಡ್ ಹಾಕ್ಸ್ಕೊಂಡು ತಿಂದ. ನಮ್ಮ ಮನೆಯವರು ಕೂಡ ಚೆನ್ನಾಗಿದೆ, ಇನ್ನೊಂದು ಸ್ವಲ್ಪ ಹಾಕು ಅಂತ ಹೇಳ್ಬಿಟ್ಟು ಇನ್ನೊಂದು ಸ್ವಲ್ಪ ಹಾಕ್ಸ್ಕೊಂಡು ಅವರು ಕೂಡ ತಿಂದರು. ಸ್ನ್ಯಾಕ್ಸು ತಿಂದಿದ್ದಾಯಿತು. ತುಂಬಾ ಚೆನ್ನಾಗಿತ್ತು ಸ್ನ್ಯಾಕ್ಸು ಅಂತಲೇ ಹೇಳ್ಬೋದು. ನೀವೊಂದ್ಸಲ ಮಿಸ್ ಮಾಡ್ದೇ ಟ್ರೈ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ನೀವೊಂದ್ಸಲ ಟ್ರೈ ಮಾಡಿ. ಈಗ ನೋಡಿ, ಇಡ್ಲಿಗೆ ಬೆಳಗಿನ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಅಕ್ಕಿ ನೆನೆ ಹಾಕಿದ್ದೀನಿ. ಬೆಳಗಿನ ತಿಂಡಿಗೆ ಅಂತ ಹೇಳ್ಬಿಟ್ಟು ಇಡ್ಲಿಗೆ ಅಕ್ಕಿ ನೆನೆ ಹಾಕಿದ್ದೀನಿ. ಇವಾಗ ರುಬ್ಬೇಕು, ಬೇಗನೆ ರುಬ್ಬೋಣ ಅಂತ ಅನ್ಕೊಂಡೆ, ಆಗ್ಲಿಲ್ಲ. ಕೆಲಸ ಮಾಡೋದೇ ಇಷ್ಟೊತ್ತಾಯ್ತು. ಟೈಮು ಇವಾಗ 6:30 ಚಳಿ ಆಗಿರೋದ್ರಿಂದ ಬೇಗ ರುಬ್ಬಿಡ್ಬೇಕು. ಇಲ್ಲ ಅಂತಂದ್ರೆ ಇಡ್ಲಿ ಆಗ್ಲಿ ಇಲ್ಲ ದೋಸೆ ಆಗ್ಲಿ ಸಾಫ್ಟ್ ಬರೋದಿಲ್ಲ, ಗಟ್ಟಿ ತರ ಬರುತ್ತೆ. ಹಂಗೂ ಬೇಗನೆ ರುಬ್ಬಿ ಇಡಬೇಕು ಅಂತ ಅನ್ಕೊಂಡೆ. ಹಂಗೂ 6:30 ಆಯ್ತು. ಏನಿಲ್ಲ, ಈಗಲೂ ರುಬ್ಬಿಟ್ರೆ ಚೆನ್ನಾಗಿರುತ್ತೆ. ನಾನು ಇಡ್ಲಿಗೆ ಆಗ್ಲಿ ದೋಸೆಗೆ ಆಗ್ಲಿ ಯಾವುದೇ ರೀತಿ ಸೋಡಾ ಹಾಕೋದಿಲ್ಲ, ಹಾಗೆ ಡೈರೆಕ್ಟ್ ಆಗಿ ರುಬ್ಬಿಟ್ಟು ಹಾಕ್ತೀನಿ. ಇಲ್ಲಿ ನೋಡಿ, ರೆಡ್ ರೈಸ್ ಹಾಕಿದೀನಿ, ಸ್ವಲ್ಪ ನೆನೆ ಹಾಕೋದಿಕ್ಕೆ ರೆಡ್ ರೈಸ್ ಇತ್ತು, ಹಾಗಾಗಿ ರೆಡ್ ರೈಸೇ ಹಾಕಿದ್ದೀನಿ. ಬನ್ನಿ ಇವಾಗ ರುಬ್ಬಿಡ್ತೀನಿ ಇದನ್ನ. ನೋಡಿ, ಇಡ್ಲಿಗೆ ನೆನೆ ಹಾಕಿದ್ದೀನಿ, ರೆಡ್ ರೈಸ್ ಹಾಕಿದ್ದೀನಿ ಸ್ವಲ್ಪ. ಯಾಕಂತ ಹೇಳಿದ್ರೆ ಮಧ್ಯಾಹ್ನ ವೈಟ್ ರೈಸ್ ಮಾಡಿರಲಿಲ್ಲ, ರೆಡ್ ರೈಸ್ ಮಾಡಿದ್ದೆ. ಹಾಗಾಗಿ ರೆಡ್ ರೈಸೇ ಹಾಕ್ಬಿಟ್ಟು ನಾನು ಇವಾಗ ರುಬ್ಕೊತಾ ಇದ್ದೀನಿ. ಇಷ್ಟೊತ್ತಿಗೆ ಬೇಗನೆ ರುಬ್ಬಿಡ್ತಿದ್ದೆ, ಇವತ್ತೇ ಸ್ವಲ್ಪ ಲೇಟು. ನೋಡೋಣ, ಉಕ್ಕು ಬರುತ್ತೆ ಅಂತ ಅನ್ಕೋತೀನಿ. ಬಟ್ ನಾನು ಉಕ್ಕು ಬರಲಿಲ್ಲ ಅಂದ್ರೂ ಕೂಡ ನಾನು ಸೋಡಾ ಅಂತೂ ಹಾಕೋದಕ್ಕೆ ಹೋಗೋದಿಲ್ಲ ಇಡ್ಲಿ ದೋಸೆಗೆ. ಸ್ವಲ್ಪ ಬೇಗನೆ ರುಬ್ಬಿಟ್ಬಿಟ್ರೆ ಚೆನ್ನಾಗಿ ಉಕ್ಕು ಬರುತ್ತೆ. ಹಾಗಾಗಿ ಇಡ್ಲಿ ದೋಸೆ ಎಲ್ಲ ಸಾಫ್ಟಾಗಿ ಚೆನ್ನಾಗೇ ಬರುತ್ತೆ. ಹಾಯ್, ನೋಡಿ ನನ್ನ ಫ್ರೆಂಡ್ಸ್ ಬಂದಿದ್ದಾಳೆ. ಇವಾಗ ಅವಳಿಗೂ ಕೂಡ ಟೇಸ್ಟ್ ಕೊಟ್ಟಿದ್ದೀನಿ. ಸ್ವಲ್ಪನೇ ಇದ್ದಿದ್ದು. ನನ್ನ ಮಕ್ಳುಗಳು ಎರಡೆರಡು ರೌಂಡ್ ಹಾಕೊಂಡು ಖಾಲಿ ಮಾಡ್ಬಿಟ್ರು. ಇನ್ನೊಂದು ಸ್ವಲ್ಪ ಇಟ್ಟಿದ್ದೆ ಊಟಕ್ಕಾಗ್ಲಿ ಅಂತ ಹೇಳ್ಬಿಟ್ಟು. ಅಷ್ಟೊತ್ತಿಗೆ ಇವಳು ಬಂದ್ಲು, ಇವಳು ಕೊಟ್ಟೆ. ಚೆನ್ನಾಯ್ತು ಬಿಂದು? ತುಂಬಾ ಚೆನ್ನಾಗಿದೆ. ನಾನು ಮನೆಗೆ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ. ತುಂಬಾನೇ ಚೆನ್ನಾಗ್ ಬಂದೈತೆ. ನೀವೊಂದ್ಸಲ ಟ್ರೈ ಮಾಡಿ, ಮಿಸ್ ಮಾಡ್ದೇನೆ. ಪಾಪ ಸ್ವಲ್ಪನೇ ಮಿಕ್ಕಿದ್ದು, ಹಂಗಾಗಿ ಸ್ವಲ್ಪ ಅರ್ಧ ಕೆಜಿ ಬೆಂಡೆಕಾಯಿ ಮಾಡಿದ್ದು, ಇಷ್ಟೇ ಮಿಕ್ಕಿರೋದು. ಜಾಸ್ತಿ ಉಳಿಸಲ್ಲ. ಇವಾಗ ಎರಡೆರಡು ಸಲ ಹಾಕ್ಸ್ಕೊಂಡು ತಿಂತಾನೆ. ಟ್ರೈ ಮಾಡು ನೀನೊಂದ್ಸಲ ಮನೇಲಿ ಹೋಗ್ಬಿಟ್ಟು. ರೆಸಿಪಿ ಹಾಕ್ತೀನಿ, ನಾಳೆ ಹಾಕಲ್ಲ, ನಾಳಿದ್ದು ಹಾಕ್ತೀನಿ ರೆಸಿಪಿ. ಹೌದಾ? ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇವತ್ತಿಗೆ. ಮತ್ತೆ ನಾನು ಹೊಸ ವಿಡಿಯೋದಲ್ಲಿ ನೆಕ್ಸ್ಟ್ ಸಿಗ್ತೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಥ್ಯಾಂಕ್ ಯು.